ಐಪಿಎಲ್ನಲ್ಲಿರುವಂತಹ 10 ಫ್ರಾಂಚೈಸಿಗಳ ಪೈಕಿ 7 ತಂಡಗಳು ಟ್ರೋಫಿಗಳನ್ನು ಗೆದ್ದಿವೆ. ಇನ್ನೂ 3 ತಂಡಗಳು ಚೊಚ್ಚಲ ಕಪ್ ನಿರೀಕ್ಷೆಯಲ್ಲೇ ಇವೆ. ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಇನ್ನೂ ಕೂಡ ಚಾಂಪಿಯನ್ ಆಗಿಲ್ಲ. ಅಟ್ ದಿ ಸೇಮ್ ಟೈಮ್ 5 ಟ್ರೋಫಿಗಳನ್ನು ಗೆದ್ದಿರುವಂಥ ಮುಂಬೈ ಹಾಗೆ ಚೆನ್ನೈ ತಂಡಗಳು ಹೈಯೆಸ್ಟ್ ಟ್ರೋಫಿ ವಿನ್ನರ್ಸ್ ಆಗಿದ್ದಾರೆ. ಇನ್ನು 3 ಸಲ ಕಪ್ ಗೆದ್ದಿರುವಂಥ ಕೋಲ್ಕತ್ತಾ 3rd ಪ್ಲೇಸ್ನಲ್ಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಬೆಂಗಳೂರು ತಂಡಕ್ಕೆ ರಜತ್ ಪಾಟಿದಾರ್ ಕ್ಯಾಪ್ಟನ್ ಆದಮೇಲೆ ಈ ಟಾಪ್ 3ನಲ್ಲಿರುವಂಥ ಯಾವ ತಂಡ ಕೂಡ RCB ವಿರುದ್ಧ ಗೆದ್ದೇ ಇಲ್ಲ. ಅಂದರೆ ಕಳೆದ 2 ವರ್ಷಗಳಲ್ಲಿ ಬೆಂಗಳೂರು ವಿರುದ್ಧ ಸಿಂಗಲ್ ಮ್ಯಾಚ್ ಕೂಡ ವಿನ್ ಆಗಿಲ್ಲ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ರೆಡ್ ಆರ್ಮಿ ಡಾಮಿನೇಷನ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟ ನಾಯಕ ರಜತ್ ಪಾಟಿದಾರ್. ಕೂಲ್ ಅಂಡ್ ಕಾಮ್ ಆಗಿ ತಂಡವನ್ನ ಲೀಡ್ ಮಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪಾಟಿದಾರ್ ಬೆನ್ನಿಗೆ ಈಗ ದಿಗ್ಗಜ ಕ್ರಿಕೆಟರ್ಗಳು ಕೂಡ ನಿಂತಿದ್ದಾರೆ. ಮೆನ್ ಇನ್ ಬ್ಲೂ ಜೆರ್ಸಿಯಲ್ಲಿ ಭಾರತ ಪರ T20ನಲ್ಲಿ ಆಡುವಂತೆ ಒತ್ತಾಯ ಕೂಡ ಜಾಸ್ತಿ ಆಗ್ತಿದೆ. ಯಾಕಂದ್ರೆ IPLನಲ್ಲಿ ಆ ಮಟ್ಟಿಗೆ ಪ್ರದರ್ಶನ ನೀಡಿದ್ದಾರೆ. ರಜತ್ ಕ್ಯಾಪ್ಟನ್ಸಿ ರೆಕಾರ್ಡ್ಸ್ ಹೆಂಗಿದೆ ಅಂದ್ರೆ ಅವರ ನಾಯಕತ್ವದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ಗಳು ಕೂಡ ಒಂದೇ ಒಂದು ಪಂದ್ಯವನ್ನ ಗೆದ್ದಿಲ್ಲ. ಪಾಟಿದಾರ್ ಕ್ಯಾಪ್ಟನ್ಸಿ ಮುಂದೆ ಗೆದ್ದೇ ಇಲ್ಲ ಮುಂಬೈ, ಚೆನ್ನೈ, ಕೋಲ್ಕತ್ತಾ. IPLನಲ್ಲಿ 19 ಸೀಸನ್ಗಳು ಮುಗ್ದಿವೆ. ಈ ಪೈಕಿ ಚೆನ್ನೈ ಸೂಪರ್ ಕಿಂಗ್ಸ್ 5 ಕಪ್, ಮುಂಬೈ ಇಂಡಿಯನ್ಸ್ 5 ಕಪ್ ಹಾಗೆ ಕೋಲ್ಕತ್ತಾ 3 ಕಪ್ಗಳನ್ನು ಗೆದ್ದಿದೆ. ಹೀಗೆ ಈ 3 ತಂಡಗಳೇ 13 ಟ್ರೋಫಿಗಳನ್ನು ಗೆದ್ದಂತಾಗಿದೆ. IPLನಲ್ಲಿ ಅತಿ ಹೆಚ್ಚು ಟ್ರೋಫಿಗಳನ್ನು ಗೆದ್ದಿರೋರ ಪೈಕಿ ಟಾಪ್ 3ನಲ್ಲಿ ಇದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಈ 3 ತಂಡಗಳು ಬೆಂಗಳೂರು ವಿರುದ್ಧ ಸಿಂಗಲ್ ವಿಕ್ಟರಿ ಕೂಡ ಬಂದಿಲ್ಲ. ಸೊ ಕಳೆದ 2 ವರ್ಷಗಳಲ್ಲಿ ಬೆಂಗಳೂರು ತಂಡದ ವಿರುದ್ಧ ಈ 3 ತಂಡಗಳು ಎಷ್ಟು ಪಂದ್ಯಗಳನ್ನು ಆಡಿವೆ, ಜೊತೆಗೆ ಎಷ್ಟರಲ್ಲಿ ಸೋಲನ್ನು ಕಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರಜತ್ ಪಾಟಿದಾರ್ ಕ್ಯಾಪ್ಟನ್ ಆದಮೇಲೆ ಬೆಂಗಳೂರು ವಿರುದ್ಧ 3 ಪಂದ್ಯಗಳನ್ನು ಆಡಿದೆ. 3 ಪಂದ್ಯಗಳನ್ನು ಸೋತಿರುವಂಥದ್ದು. 2025ರಲ್ಲಿ 2 ಪಂದ್ಯಗಳನ್ನು ಆಡ್ತಾರೆ. ಸೊ 2ರಲ್ಲೂ ಕೂಡ ಸೋಲ್ತಾರೆ. ಈಗ 2026ರಲ್ಲಿ 1 ಪಂದ್ಯ ಇತ್ತು, ಅದು ಬೆಂಗಳೂರಿನಲ್ಲಿ ಆ ಪಂದ್ಯವನ್ನು ಸೋತಿದ್ದಾರೆ. ಸೊ ಹೀಗಾಗಿ 3ಕ್ಕೆ 3 ಕೂಡ ವೈಟ್ ವಾಶ್ ಆಗಿರುವಂಥದ್ದು ಪಾಟಿದಾರ್ ಕ್ಯಾಪ್ಟನ್ಸಿ ಎದುರುಗಡೆ ಚೆನ್ನೈ. ಇನ್ನು ಮುಂಬೈ ಇಂಡಿಯನ್ಸ್ ಕೂಡ ಸೇಮ್ ಸಿಚುಯೇಷನ್ ಅಲ್ಲಿ ಇದೆ. ಮುಂಬೈ ಕೂಡ 2025 ಹಾಗೆ 26ರಲ್ಲಿ ಬೆಂಗಳೂರು ವಿರುದ್ಧ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. 2025ರಲ್ಲಿ 1 ಪಂದ್ಯವನ್ನು ಆಡಿರುತ್ತೆ ಮುಂಬೈ, ಬೆಂಗಳೂರು ವಿರುದ್ಧ ಗೆದ್ದಿಲ್ಲ. ಇನ್ನು 2026ರಲ್ಲಿ 2 ಪಂದ್ಯಗಳನ್ನು ಆಡ್ತಾರೆ. ಸೊ 2 ಪಂದ್ಯಗಳಲ್ಲೂ ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಇನ್ನು ಕೋಲ್ಕತ್ತಾ ತಂಡದ್ದು ಕೂಡ ಸೇಮ್ ಸಿಚುಯೇಷನ್. 2025ರಲ್ಲಿ 2 ಪಂದ್ಯ ಇತ್ತು, ಅದರಲ್ಲಿ 1 ಪಂದ್ಯ ಮಳೆ ಕಾರಣಕ್ಕೆ ರದ್ದಾಗಿತ್ತು. ಇನ್ನೊಂದು ಪಂದ್ಯವನ್ನು ಕೋಲ್ಕತ್ತಾ ಬೆಂಗಳೂರು ವಿರುದ್ಧ ಸೋಲನ್ನು ಕಂಡಿತ್ತು. ಇನ್ನು 2026ರಲ್ಲಿ ಒನ್ಸ್ ಅಗೇನ್ ಮತ್ತೆ ಬೆಂಗಳೂರು ವಿರುದ್ಧ ಸೋಲನ್ನು ಕಂಡಿದೆ. ಹೀಗೆ ರಜತ್ ಕ್ಯಾಪ್ಟನ್ಸಿಯಲ್ಲಿ ಕಳೆದ 2 ವರ್ಷಗಳಿಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹಾಗಂತ ಈ 2 ವರ್ಷಗಳಷ್ಟೇ ಅಲ್ಲ, 2020s ಡಿಕೇಡ್ ಅಂತ ಓಪನ್ ಮಾಡಿದಾಗ ಅಲ್ಲಿ ಬೆಂಗಳೂರು ತಂಡ ಮೋಸ್ಟ್ ಸಕ್ಸಸ್ಫುಲ್ ಫ್ರಾಂಚೈಸಿ ಆಗಿದೆ. ಅಂದರೆ 2021ರಿಂದ 26ರವರೆಗೆ ಬೆಂಗಳೂರು ತಂಡದ ವಿನ್ನಿಂಗ್ ಪರ್ಸೆಂಟೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಸೊ ಹೇಗಿದೆ, ಯಾವ್ಯಾವ ತಂಡದ ವಿರುದ್ಧ ವಿನ್ನಿಂಗ್ ಪರ್ಸೆಂಟೇಜ್ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ತಂಡ 2021ರ ಬಳಿಕ ಹೈಯೆಸ್ಟ್ ವಿಕ್ಟರಿಯನ್ನ ಬಾರಿಸಿರುವಂಥದ್ದು ಮುಂಬೈ ಇಂಡಿಯನ್ಸ್ ವಿರುದ್ಧ. ಸೊ ಮುಂಬೈ ವಿರುದ್ಧ 2020s ಡಿಕೇಡ್ನಲ್ಲಿ ಟೋಟಲ್ ಆಗಿ 11 ಪಂದ್ಯಗಳನ್ನು ಆಡಿರುವಂಥದ್ದು. ಇದರಲ್ಲಿ 73% ವಿನ್ನಿಂಗ್ ಪರ್ಸೆಂಟೇಜನ್ನು ಹೊಂದಿದೆ ಬೆಂಗಳೂರು ತಂಡ. ಆನಂತರ 2ನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಇರುವಂಥದ್ದು. ಸೊ ರಾಜಸ್ಥಾನ ವಿರುದ್ಧ 14 ಪಂದ್ಯಗಳನ್ನು ಆಡಿರುವಂಥದ್ದು ಈ ಡಿಕೇಡ್ನಲ್ಲಿ. ಸೊ ಇಲ್ಲಿ 64% ವಿನ್ನಿಂಗ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಅಂತ ಬಂದಾಗ 8 ಪಂದ್ಯಗಳನ್ನು ಆಡಿರುವಂಥದ್ದು, ಇಲ್ಲಿ 63% ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಇನ್ನು ಗುಜರಾತ್ ಟೈಟಾನ್ಸ್ ವಿರುದ್ಧ 10 ಪಂದ್ಯಗಳನ್ನು ಆಡಿರುವಂಥದ್ದು ಈ ಡಿಕೇಡ್ನಲ್ಲಿ. ಅಂದರೆ ಗುಜರಾತ್ ಏನು ಲೀಗ್ ಸ್ಟಾರ್ಟ್ ಆಯ್ತಲ್ಲ, ಲೀಗ್ನಲ್ಲಿ ಫ್ರಾಂಚೈಸಿ ಓಪನ್ ಮಾಡಿದ್ರಲ್ಲ, ಸೊ ಅಲ್ಲಿಂದ ಈಚೆಗೆ 10 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 60% ಬೆಂಗಳೂರು ತಂಡ ವಿನ್ ಆಗಿದೆ. ಅಂದರೆ 6 ಪಂದ್ಯಗಳನ್ನು ವಿನ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಈ ಸೀಸನ್ನಲ್ಲಿ ಟೋಟಲ್ ಆಗಿ 4 ಪಂದ್ಯಗಳನ್ನು ಆಡಿದ್ದು 3ರಲ್ಲಿ ಬೆಂಗಳೂರು ತಂಡ ಗೆದ್ದಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 12 ಪಂದ್ಯಗಳನ್ನು ಆಡಿದ್ದು 58% ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಇನ್ನು ಪಂಜಾಬ್ ವಿರುದ್ಧ 14 ಪಂದ್ಯಗಳನ್ನು ಆಡಿದ್ದು 57% ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಇನ್ನು ಚೆನ್ನೈ ವಿರುದ್ಧ 50-50 ಇರುವಂಥದ್ದು. 12 ಪಂದ್ಯಗಳನ್ನು ಆಡಿರುವಂಥದ್ದು ಈ ಡಿಕೇಡ್ನಲ್ಲಿ. ಸೊ ಇಲ್ಲಿ ಅವರು 6 ಪಂದ್ಯಗಳನ್ನು ಗೆದ್ದರೆ ಬೆಂಗಳೂರು 6 ಪಂದ್ಯಗಳನ್ನು ಗೆದ್ದಿದೆ. ಸೊ 50-50 ಇರುವಂಥದ್ದು ವಿನ್ನಿಂಗ್ ಪರ್ಸೆಂಟೇಜ್.
ಇನ್ನು ಕೋಲ್ಕತ್ತಾ ವಿರುದ್ಧ ಕೂಡ ಸೇಮ್ ರೆಕಾರ್ಡ್ಸ್ ಇದೆ. ಅವರು ಕೂಡ 12 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 50% ವಿನ್ನಿಂಗ್ ಪರ್ಸೆಂಟೇಜ್ ಅನ್ನು ಹೊಂದಿರುವಂಥದ್ದು. ಇನ್ನು ಹೈದರಾಬಾದ್ ವಿರುದ್ಧ 13 ಪಂದ್ಯಗಳನ್ನು ಆಡಿದ್ದು 46% ವಿಕ್ಟರಿ ಪರ್ಸೆಂಟೇಜ್ ಇರುವಂಥದ್ದು. ಸೊ ಇಲ್ಲಿ ಹೈದರಾಬಾದ್ ವಿರುದ್ಧ ಮಾತ್ರವೇ ಅರ್ಧಕ್ಕಿಂತ ಕಡಿಮೆ ವಿನ್ನಿಂಗ್ ಪರ್ಸೆಂಟೇಜ್ ಇರುವಂಥದ್ದು. ಉಳಿದೆಲ್ಲ ತಂಡಗಳ ವಿರುದ್ಧ 50 ಅಥವಾ ಅದಕ್ಕಿಂತ ಜಾಸ್ತಿ ಗೆಲುವಿನ ಶೇಕಡಾವಾರವನ್ನು ಹೊಂದಿದ್ದಾರೆ. ಒಟ್ನಲ್ಲಿ RCB ಜರ್ನಿ ಹೆಂಗಾಗಿದೆ ಅಂದ್ರೆ 2020ಕ್ಕೂ ಮುನ್ನ 10ರಲ್ಲಿ ಒಬ್ಬರಾಗಿದ್ರು. ಆದ್ರೆ 2020ರ ಬಳಿಕ ತಾವೇ ಮೊದಲಿಗರಾಗಿ ಮುನ್ನುಗ್ತಿದ್ದಾರೆ. ಅದರಲ್ಲೂ ಕೂಡ 18 ಮತ್ತು 19ನೇ ಸೀಸನ್ ಅಲ್ಲಿ RCB ನಡೆದಿದ್ದೇ ದಾರಿಯಾಗಿದೆ. ಈಗ ಹ್ಯಾಟ್ರಿಕ್ ವಿಕ್ಟರಿ ಮೇಲೆ ಕಣ್ಣಿಟ್ಟು ಮುನ್ನುಗ್ತಿದ್ದಾರೆ. ನಮಸ್ಕಾರ.